ಇವತ್ತಿನ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಾವು 3 ಸ್ಟೋರೀಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇ ಸ್ಟೋರಿಯಲ್ಲಿ TCS ನ ಲೇಟೆಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಇದು ಇನ್ವೆಸ್ಟರ್ಸ್ ಮತ್ತೆ ಮಾರ್ಕೆಟ್ ಬಗ್ಗೆ ಗಮನ ಇಡೋರ್ಗೆ ಯಾವ ರೀತಿ ಇಂಪಾರ್ಟೆಂಟ್ ಅಂತಾನೂ ಕೂಡ ನಾನು ನಿಮ್ಮ ಹತ್ರ ಹೇಳ್ತೀನಿ. ಹಾಗೇನೇ ಎರಡನೇ ಸ್ಟೋರಿಯಲ್ಲಿ ಇಂಡಿಯಾದಲ್ಲಿ ತುಂಬಾ ಜನ ಬಡತನದಲ್ಲಿದ್ದಾರೆ, ಹಾಗೆ ಅದರಲ್ಲೂ ಕೂಡ ಹಳ್ಳಿಗಳಲ್ಲಿರುವಂತ ಜನ ಬೇಗ ಬೆಳವಣಿಗೆನ ಸಾಧಿಸ್ತಿದ್ದಾರೆ. ಇದು ಹೇಗೆ ಅಂತ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಇದಾದ್ಮೇಲೆ ಮೂರನೇ ಸ್ಟೋರಿಯಲ್ಲಿ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಅಂತಾನೆ ರೆಗ್ಯುಲೇಷನ್ಸ್ ಅಲ್ಲಿ ಯಾವ ಚೇಂಜಸ್ ನ ಮಾಡ್ತಿದ್ದಾರೆ ಅಂತಾನೂ ಕೂಡ ನಾನು ನಿಮ್ಮ ಹತ್ರ ಹೇಳ್ತೀನಿ. ನಿಮ್ಮೆಲ್ರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಎಪಿಸೋಡ್ಗೆ ಸ್ವಾಗತ. ಇಲ್ಲಿ ದೊಡ್ಡ ದೊಡ್ಡ ಹಣಕಾಸಿನ ವಿಷಯ ಆಗಿರ್ಬೋದು, ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ಚೇಂಜಸ್ ಗಳ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ನಾನು ನಿಮ್ಮ ಚಂದನಾ ಗೌಡ. ಇವತ್ತು ಸೋಮವಾರ, ಜನವರಿ 13ನೇ ತಾರೀಕು. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವು ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಈವೆಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇವತ್ತಿನ ಮೊದಲನೇ ಸ್ಟೋರಿಯಲ್ಲಿ ಇಂಡಿಯಾದ ಲಾರ್ಜೆಸ್ಟ್ IT ಸರ್ವಿಸ್ ಕಂಪನಿ TCS ಬಗ್ಗೆ ಮಾತಾಡೋಣ. TCS ರೀಸೆಂಟ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ರಿಲೀಸ್ ಮಾಡಿದೆ. ಮತ್ತೆ ಈ ಕಂಪನಿಯ ಸೈಜ್ ಮತ್ತೆ ಸ್ಕೇಲ್ ಅನ್ನ ನೋಡಿದ್ವಿ ಅಂತಂದ್ರೆ ಇಂಡಿಯಾದ IT ಇಂಡಸ್ಟ್ರಿ ಬಗ್ಗೆ ಒಂದು ಐಡಿಯಾನು ಕೂಡ ಸಿಗತ್ತೆ. ಲೇಟೆಸ್ಟ್ ಕ್ವಾರ್ಟರ್ಲಿ ರಿಪೋರ್ಟ್ ಅನ್ನು ನಾವು ನೋಡಿದಾಗ TCS ಬರೋಬ್ಬರಿ 63,973 ಕೋಟಿ ರೂಪಾಯಿಯನ್ನ ರೆವಿನ್ಯೂ ಮಾಡ್ಕೊಂಡಿತ್ತು. ಮತ್ತೆ 12,380 ಕೋಟಿ ರೂಪಾಯಿ ಏನಿದೆ ಇದರ ಒಂದು ಪ್ರಾಫಿಟ್ ಸಹ ಸಿಕ್ಕಿದೆ. ಅಂದ್ರೆ TCS ಹಿಂದಿನ ಸಲಿಗಿಂತ ಒಂದು ಜಾಸ್ತಿ ದುಡ್ಡು ಮಾಡಿದೆ ಅಂತ ಅರ್ಥ. ಆದ್ರೆ ಅವರ ಒಂದು ಪ್ರಾಫಿಟ್ ನಾವು ನೋಡಿದ್ವಿ ಅಂತಂದ್ರೆ 12% ಜಾಸ್ತಿ ಆಗಿದೆ. ಹಾಗೇನೆ ಈ ಟೈಮಲ್ಲೂ ಕೂಡ ಅವರು $10.2 ಬಿಲಿಯನ್ ನ ಒಂದು ಹೊಸ ಡೀಲ್ಸ್ ಅಲ್ಲೂ ಕೂಡ ಗೆದ್ದಿದ್ದಾರೆ. ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಈ ಡೀಲ್ಸ್ ನಲ್ಲಿ ದೊಡ್ಡ ಕಾಂಟ್ರಾಕ್ಟ್ಸ್ ಇರಲಿಲ್ಲ, ಚಿಕ್ಕ ಚಿಕ್ಕ ಡೀಲ್ಸ್ ಗಳೇ ಜಾಸ್ತಿ ಇತ್ತು. ಇದರಿಂದ ಲಾಂಗ್ ಟರ್ಮ್ ಬೆಳವಣಿಗೆ ಇರಬಹುದು ಅಂತಾನೂ ಕೂಡ ಅನಿಸ್ತಿದೆ. ಯಾಕೆ ಅಂತಂದ್ರೆ ಒಂದೆರಡು ದೊಡ್ಡ ಕಸ್ಟಮರ್ಸ್ ಯಾರೆಲ್ಲ ಇದ್ದಾರೆ ಇವ್ರ ಬದಲು ತುಂಬಾ ಜನ TCS ನ ಚೂಸ್ ಮಾಡ್ಕೊಳ್ತಿದ್ದಾರೆ. TCS ಎಲ್ಲಿ ಬೆಳೀತಿದೆ ಅಂತ ನಾವು ನೋಡಿದ್ರೆ ಇಂಡಿಯಾದಲ್ಲಿ 70% ಗಿಂತ ಜಾಸ್ತಿ ಗ್ರೋತ್ ಆಗಿದೆ. ಅದು ನೋಡೋದಕ್ಕೆ ತುಂಬಾ ದೊಡ್ಡ ಪಿಕ್ಚರ್ ಆಗಿ ಕಾಣ್ತಿದೆ. ಆದ್ರೆ ಅದರಲ್ಲಿ ಜಾಸ್ತಿ BSNL ಜೊತೆ ಇರುವಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಬಂದಿದೆ ಅಂತ ಹೇಳ್ಬೋದು. ಆ ಪ್ರಾಜೆಕ್ಟ್ ಈಗ 70% ಕಂಪ್ಲೀಟ್ ಆಗಿದೆ. ಅದಕ್ಕೆ ಮುಂದೆ ಅಷ್ಟು ಜಾಸ್ತಿ ನಂಬರ್ಸ್ ಆಗೋದಕ್ಕೆ ಕಷ್ಟ ಆಗ್ಬೋದು. ಇನ್ನು ಮಿಡಲ್ ಈಸ್ಟ್ ಅಲ್ಲಿ ನಾವು ನೋಡಿದ್ವಿ ಅಂತಂದ್ರೆ 15% ಬೆಳೆದಿದೆ. ಮತ್ತೆ ಲ್ಯಾಟಿನ್ ಅಮೆರಿಕಾ 7% ಬೆಳೆದಿದೆ. ಆದ್ರೆ ನಾರ್ತ್ ಅಮೆರಿಕಾದಲ್ಲಿ ನಾವು ನೋಡಿದ್ವಿ ಅಂತಂದ್ರೆ TCS ನ ದೊಡ್ಡ ಮಾರ್ಕೆಟ್ ಅದು 2.3% ಕಮ್ಮಿ ಆಗಿದೆ. ಇನ್ನು ಯುರೋಪ್ ಅಲ್ಲಿ ನಾವು ನೋಡಿದಾಗ ಸ್ವಲ್ಪ ಕಮ್ಮಿ ಆಗಿದೆ ಗ್ರಾಜುಲಿ ಅಂತ ಕಾಣುತ್ತೆ. ಆದ್ರೆ TCS ಎಲ್ಲಾ ಕಡೆನೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅನ್ನೋದು ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ. ಇನ್ನು ಇಂಡಸ್ಟ್ರೀಸ್ ನ ನಾವು ನೋಡಿದ್ವಿ ಅಂತಂದ್ರೆ TCS ಗೆ ಬ್ಯಾಂಕಿಂಗ್ ಮತ್ತೆ ಫೈನಾನ್ಷಿಯಲ್ ಸರ್ವಿಸ್ ಇಂದ ಜಾಸ್ತಿ ದುಡ್ಡು ಬರ್ತಿದೆ. ಹಾಗೇನೆ TCS ನ ರೆವಿನ್ಯೂ ಅಲ್ಲೂ ಕೂಡ 30.5% ಅಷ್ಟು ಇದೆ. ಆದ್ರೆ ಇದು ಈ ಸಲ ಜಾಸ್ತಿ ಬೆಳೆದಿಲ್ಲ. ಈಗ ಕನ್ಸ್ಯೂಮರ್ ಬಿಸ್ನೆಸ್ ಸ್ವಲ್ಪ ಚೆನ್ನಾಗಿ ನಡೀತಿದೆ ಅಂತ ನಾವು ನೋಡಿದಾಗ 1.1% ಬೆಳೆದಿರೋದು ಇಲ್ಲಿ ಗೊತ್ತಾಗತ್ತೆ. ಆದ್ರೆ ಕಮ್ಯುನಿಕೇಶನ್ 10.6% ಕಮ್ಮಿ ಆಗಿದೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ನಾವು ನೋಡಿದಾಗ ಮೊದಲೇ ಅಷ್ಟು ಚೆನ್ನಾಗಿ ಬೆಳೀತಿತ್ತು, ಆದ್ರೆ ಈಗ ಸ್ವಲ್ಪ ಬೆಳೆದಿದೆ ಅಂತ ನಮಗೆ ಕಾಣ್ತಿದೆ. ಇನ್ನು ಟೆಕ್ನಾಲಜಿ ಮತ್ತೆ ಸರ್ವಿಸಸ್ ಕೂಡ ತುಂಬಾ ಕಡಿಮೆ ಆಗೋಗಿದೆ. ಸೊ ಓವರ್ ಆಲ್ ನಂಬರ್ಸ್ ಅನ್ನು ನಾವು ನೋಡಿದಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿರ್ಬೋದು, ಆದ್ರೆ ಇಂಡಸ್ಟ್ರೀಸ್ ಅಲ್ಲಿ ಚೆನ್ನಾಗಿ ಮಾಡ್ತಿಲ್ಲ. ಮೇನ್ ಕಾರಣ ಏನ್ ಗೊತ್ತಾ, ಈ IT ಇಂಡಸ್ಟ್ರಿ ಮುಂದೆ ಏನೇನು ಚೇಂಜಸ್ ನ ಫೇಸ್ ಮಾಡಬಹುದು ಅಂತ ನಮಗ್ ಗೊತ್ತಾಗತ್ತೆ. ಬ್ಯಾಂಕ್ ಆಫ್ ಬರೋಡಾ ಇಂದ ಬಂದಿರುವಂತಹ ರಿಪೋರ್ಟ್ ನಲ್ಲಿ 4 ಮೇನ್ ವಿಷಯಗಳನ್ನ ಇವ್ರು ಹೇಳಿದ್ದಾರೆ. ಮೊದಲನೇದು, ಡೊನಾಲ್ಡ್ ಟ್ರಂಪ್ ಏನಾದ್ರೂ US ಮತ್ತೆ ವಾಪಸ್ ಬಂದ್ರು ಅಂತಂದ್ರೆ ವೀಸಾ ಮತ್ತೆ ರೂಲ್ಸ್ ಅಲ್ಲಿ ಚೇಂಜ್ ಆಗ್ಬೋದು. ಆಗ ಇಂಡಿಯನ್ ಪ್ರೊಫೆಷನಲ್ಸ್ US ನಲ್ಲಿ ಕೆಲಸ ಮಾಡೋದು ತುಂಬಾನೇ ಕಷ್ಟ ಆಗ್ಬೋದು ಅಂತ. ಎರಡನೇದು, ಇಂಟ್ರೆಸ್ಟ್ ರೇಟ್ಸ್ ಏನಾದ್ರೂ ಜಾಸ್ತಿ ಟೈಮ್ ವರೆಗೂ ಇತ್ತು ಅಂತಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಅಲ್ಲಿ ಜಾಸ್ತಿ ಆದಂತಹ ಈ ಬೆಳವಣಿಗೆ ಏನಾಗುತ್ತೆ, ಬಿಸ್ನೆಸ್ ಮತ್ತೆ ದುಡ್ಡು ಖರ್ಚು ಮಾಡೋದಕ್ಕೆ ತುಂಬಾ ಹುಷಾರಾಗಿರ್ತಾರೆ. ಮೂರನೇ ಕಾರಣ, ಪ್ಯಾಂಡಮಿಕ್ ಟೈಮ್ ಅಲ್ಲಿ ತುಂಬಾ ಕಂಪನಿಗಳು ಟೆಕ್ನಾಲಜಿನ ಬೇಗ ಅಪ್ಗ್ರೇಡ್ ಮಾಡಿದ್ರು. ಈಗ ಅವ್ರು ಏನ್ ಮಾಡ್ತಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ ಆಬ್ವಿಯಸ್ಲಿ. ಅದಕ್ಕೆ IT ಸ್ಪೆಂಡಿಂಗ್ ಏನಾಗಿದೆ ಗ್ರಾಜುಲಿ ತುಂಬಾ ಕಮ್ಮಿ ಆಗಿರ್ಬೋದು ಅಂತ ರೀಸನ್ ಕೊಟ್ಟಿದ್ದಾರೆ. ನಾಲ್ಕನೇದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ಏನ್ ಕರಿತೀವಿ, ಇದ್ರ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಆದ್ರೆ ಈಗಲೇ ಇದರ ಒಂದು ಬೆಲೆ ಜಾಸ್ತಿ ಆಗ್ಬೋದು. ಯಾಕೆ ಅಂದ್ರೆ ಕಂಪನಿಗಳು ಇದು ತುಂಬಾ ಯೂಸ್ ಆಗುತ್ತಾ ಅನ್ನೋದು ಅವ್ರಿಗೆ ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಬೇಸಿಕಲಿ ನಾವು ಕಸ್ಟಮರ್ಸ್ IT ಸರ್ವಿಸ್ಗೆ ದುಡ್ಡು ಕೊಡೋ ರೀತಿ ಕೂಡ ಚೇಂಜ್ ಆಗ್ತಿದೆ ಅಂತ ಹೇಳ್ಬೋದು. ಬರೀ ಕಮ್ಮಿ ದುಡ್ಡಿಗೆ ಕೆಲಸ ಮಾಡೋಕೆ ಜನರನ್ನ ಹೈಯರ್ ಮಾಡೋದು ಅಷ್ಟೇ ಅಲ್ಲ, ಅವರು ರಿಸಲ್ಟ್ಸ್ ಮೇಲೆ ದುಡ್ಡು ಕೊಡೋಕೆ ಇಷ್ಟಪಡ್ತಾರೆ. ಅಂದ್ರೆ ಒಂದು ಸಿಸ್ಟಮ್ ಇಂದ ಅವರ ಒಂದು ಸೇಲ್ಸ್ ಎಷ್ಟು ಜಾಸ್ತಿ ಆಗ್ತಿದೆ
ಆಗ್ತಿದೆ ಅಂತ ನೋಡೋದು. ಯೂಶಲಿ ಅದಕ್ಕೆ IT ಕಂಪನಿಗಳು ಏನ್ ಮಾಡತ್ತೆ, ದೊಡ್ಡ ಪ್ರಾಜೆಕ್ಟ್ಸ್ ಅನ್ನ ತುಂಬಾ ಚಿಕ್ಕದಾಗಿ ಮಾಡ್ಕೊಂಡು ರಿಸಲ್ಟ್ಸ್ ತೋರಿಸಬೇಕು ಅಂತ ಮುಂದೆ ಬರ್ತಿದ್ದಾರೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಕೂಡ ತುಂಬಾ ಜನ ಮಾತಾಡ್ತಿದ್ದಾರೆ. TCS ಏನ್ ಮಾಡ್ತಿದೆ ಗೊತ್ತಾ, ಏಜೆಂಟಿಕ್ AI ಬಗ್ಗೆ ಹೇಳ್ತಾ ಇದೆ. ಅಂದ್ರೆ ಏಜೆಂಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬರೀ ಚಾರ್ಟ್ ಮಾಡೋದು ಅಥವಾ ಒಂದು ಕ್ವಶನ್ ಅನ್ನು ಆನ್ಸರ್ ಮಾಡೋದು ಅಷ್ಟೇ ಅಲ್ಲ, ಇನ್ನು ಜಾಸ್ತಿ ಕೆಲಸ ಮಾಡಬಲ್ಲದು ಅಂತಾನೂ ಕೂಡ ಹೇಳ್ತಿದ್ದಾರೆ. ಆದ್ರೆ AI ತುಂಬಾ ಒಂದು ಹೈಪ್ ಕೊಡ್ತಿದೆ. ಯಾಕೆ ಅಂತಂದ್ರೆ ಇಲ್ಲಿರುವಂತಹ ವಿಷಯಗಳು ಯೂಸ್ ಆಗುತ್ತಾ ಅಥವಾ ಕಂಡುಹಿಡಿಯೋದು ಕಷ್ಟ ಆಗುತ್ತಾ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಸಾಫ್ಟ್ವೇರ್ ಮನುಷ್ಯರು ಮಾಡುವಂತಹ ಕೆಲಸನೂ ಸಹ ಮಾಡಬಹುದು. ಆದ್ರೆ ಇದು ಎಷ್ಟು ಬೇಗ ಆಗತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. TCS ನಲ್ಲಿ ಎಷ್ಟು ಜನ ಕೆಲಸ ಬಿಡ್ತಿದ್ದಾರೆ ಅಂತ ನಾವೇನಾದ್ರೂ ನೋಡಿದ್ರೆ ಅಟ್ರಿಷನ್ ರೇಟ್ ಪ್ರಕಾರ 13% ಜಾಸ್ತಿ ಆಗಿದೆ. ಮತ್ತೆ ಇವರು 5370 ಜನರನ್ನ ಕೆಲಸದಿಂದ ತೆಗೆದು ಹಾಕಿದ್ದಾರೆ. ಈಗ ಅವರಲ್ಲಿ 6,07,354 ಜನ ಕೆಲಸ ಮಾಡ್ತಿದ್ದಾರೆ. ಇದು ನೋಡಕ್ಕೆ ತುಂಬಾ ಆಶ್ಚರ್ಯ ಅನಿಸ್ತಿದೆ. ಆದ್ರೆ TCS ರೆಕಗ್ನೈಸ್ ಆಗಿ ಎಫಿಷಿಯಂಟ್ ಆಗ್ತಿದೆ ಅಂತ ಅರ್ಥ ಆಗತ್ತೆ. ಈಗ ರೆವಿನ್ಯೂನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಜನರನ್ನ ಹೈಯರ್ ಮಾಡುವಂತ ಅವಶ್ಯಕತೆ ಇಲ್ಲ. ಟೆಕ್ನಾಲಜಿಯಿಂದ ಇವರೇ ಕೆಲಸ ಮಾಡ್ಕೊಳ್ಬಹುದು ಅಂತ ಇವರಿಲ್ಲಿ ಪ್ರೂವ್ ಮಾಡ್ತಿದ್ದಾರೆ. ಇಲ್ಲಿ ಬರೋ ಇನ್ನೊಂದು ಕ್ವಶನ್ ಏನ್ ಗೊತ್ತಾ, TCS ಮತ್ತೆ ಎಲ್ಲಾ ಕಂಪನಿಗಳು ಕೂಡ ದುಡ್ಡನ್ನ ಚಾರ್ಜ್ ಮಾಡೋದು ಹೇಗೆ ಚೇಂಜ್ ಮಾಡ್ತಾರೆ ಅಂತ ಇಲ್ಲಿ ಅರ್ಥ ಆಗತ್ತೆ. ಮೊದಲೆಲ್ಲ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಅಂತ ಅದ್ರ ಮೇಲೆ ದುಡ್ಡು ಕೊಡ್ತಿದ್ರು. ಆದ್ರೆ ಈಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನ್ ಕರಿತೀವಿ, ಇದರಿಂದ ಕಂಪನಿಗಳು ಸಾಫ್ಟ್ವೇರ್ ತರ ಫಿಕ್ಸ್ಡ್ ಪ್ರೈಸ್ ಪ್ಯಾಕೇಜಸ್ ಮಾಡಬಹುದು. TCS ಈಗ ಇದೇ ತರ ಚೇಂಜ್ ಆಗೋದು ನೋಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವರ ಒಂದು ಬಿಸ್ನೆಸ್ ಮಾಡೆಲ್ ಅನ್ನ ಚೇಂಜ್ ಮಾಡಬಹುದು ಅಥವಾ ಎಲ್ಲರೂ ಕೂಡ ಈ ರೀತಿ ಚೇಂಜ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಗಮನವನ್ನ ಇಟ್ಟಿದ್ದಾರೆ. ಕೆಲವು ವಿಷಯಗಳ ಬಗ್ಗೆ ತುಂಬಾ ಟೆನ್ಷನ್ ಇದ್ರೂ ಕೂಡ ಈ ಒಂದು TCS ಮ್ಯಾನೇಜ್ಮೆಂಟ್ ತುಂಬಾ ಆಪ್ಟಿಮಿಸ್ಟಿಕ್ ಆಗಿದ್ದಾರೆ. ಅವರು ಸೈನ್ ಮಾಡ್ತಾ ಇರೋ ಡೀಲ್ಸ್ ಬಗ್ಗೆ ಖುಷಿ ಆಗಿದ್ದಾರೆ. ಮತ್ತೆ ಕ್ಲೈಂಟ್ಸ್ ಗಳು ಸಹ ಬೇಗ ಡಿಸೈಡ್ ಮಾಡ್ತಿದ್ದಾರೆ ಏನ್ ಬೇಕು ಅಂತ. ಇನ್ನು ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸ್ ಮತ್ತೆ ರಿಟೇಲ್ ನಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಸ್ಪೆಂಡಿಂಗ್ ಜಾಸ್ತಿ ಆಗ್ಬೋದು ಅಂತ ಇವರು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಇನ್ನು TCS 2025ರಲ್ಲಿ ನೋಡಿದಾಗ IT ಇಂಡಸ್ಟ್ರಿ 2024ರಿಗಿಂತ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಾನೂ ಕೂಡ ಹೇಳಿದ್ದಾರೆ ಗೊತ್ತಾ. ಮುಂದೆ ನಾವು ನೋಡಿದ್ರೆ TCS ಮತ್ತೆ BSNL ಡೀಲ್ ಏನಾದ್ರೂ ಮುಗಿದಾದ್ಮೇಲೆ ಇವರು ಏನ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ಕಾದು ನೋಡ್ಬೇಕಾಗತ್ತೆ. US ನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಏನಾದ್ರೂ ಕಮ್ಮಿ ಆದ್ರೆ ಕಂಪನಿ ಟೆಕ್ನಾಲಜಿನಲ್ಲೂ ಕೂಡ ಜಾಸ್ತಿ ಇನ್ವೆಸ್ಟ್ ಮಾಡಬಹುದು. ಇನ್ನು US ಎಲೆಕ್ಷನ್ಸ್ ಇಂದ ಪಾಲಿಸಿ ಚೇಂಜ್ ಆಗ್ಬೋದು. ಎಲ್ಲದಕ್ಕಿಂತ ಮುಖ್ಯ ಆಗಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯಾರಾದ್ರೂ ತುಂಬಾ ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋದ್ರಿಂದ TCS ಎಷ್ಟು ಬೇಗ ಚೇಂಜ್ ಆಗ್ಬೋದು ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಆದ್ರೆ ಇನ್ನೊಂದು ಸ್ಟೋರಿ ಇದೆ, ಅದು ಕಡಿಮೆ ಜನ ಮಾತಾಡ್ತಾರೆ. ಅಂದ್ರೆ ತುಂಬಾ ಜನರ ಲೈಫ್ ಚೇಂಜ್ ಆಗಿದೆ ಗೊತ್ತಾ. ಅದು ಇಂಡಿಯಾದಲ್ಲಿ ತುಂಬಾ ಬಡತನದಲ್ಲಿರುವಂತಹ ಜನ, ಅದರಲ್ಲೂ ಹಳ್ಳಿ ಕಡೆ ಇರೋ ಜನ ಯಾವ ರೀತಿ ಬೆಳವಣಿಗೆನ ಸಾಧಿಸ್ತಿದ್ದಾರೆ ಅಂತ ನಮ್ಗಿಲ್ಲಿ ಗೊತ್ತಾಗತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಬಂದಿರೋ ರಿಸರ್ಚ್ ರಿಪೋರ್ಟ್ ನಲ್ಲಿ ಇಂಡಿಯಾದಲ್ಲಿ ಬಡತನ ಕಮ್ಮಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. 2011 ಮತ್ತೆ 12ಗೆ ನಾವು ಹೋದ್ವಿ ಅಂತಂದ್ರೆ ಗವರ್ನಮೆಂಟ್ ಒಂದು ಬೇಸಿಕ್ ಪವರ್ಟಿ ಲೈನ್ ಅಂದ್ರೆ ಬಡತನ ರೇಖೆ ಅಂತ ಫಿಕ್ಸ್ ಮಾಡಿತ್ತು. ಅಂದ್ರೆ ಹಳ್ಳಿಯಲ್ಲಿ 816 ರೂಪಾಯಿಗಿಂತ ಕಮ್ಮಿ ದುಡ್ಡು ಮತ್ತೆ ಸಿಟಿಯಲ್ಲಿ 1000 ರೂಪಾಯಿಗಿಂತ ಕಮ್ಮಿ ದುಡ್ಡು ಏನಾದ್ರೂ ಗಳಿಸಿದ್ರು ಅಂತಂದ್ರೆ ಅವರು ಬಡವರು ಅಂತ ಅರ್ಥ. 2012ರಲ್ಲಿ ಹಳ್ಳಿ ಜನಸಂಖ್ಯೆಯಲ್ಲಿ ಕಾಲು ಭಾಗದಷ್ಟು ಜನ ಮತ್ತೆ ಸಿಟಿ ಜನಸಂಖ್ಯೆಯಲ್ಲಿ 14% ಜನ ಬಡತನ ರೇಖೆ ಕೆಳಗಡೆ ಇದ್ರು ಗೊತ್ತಾ. ಕಳೆದ ವರ್ಷ ಇಂಡಿಯಾದಲ್ಲಿ ಹೊಸ ಸರ್ವೆ ಮಾಡಿದ್ರು. ಅದಕ್ಕೆ ಹೌಸ್ ಹೋಲ್ಡ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ HCES ಅಂತ ಹೇಳ್ತಾರೆ. 2012ರ ಪವರ್ಟಿ ಲೈನ್ ನ ಇನ್ಫ್ಲೇಷನ್ ಅಂದ್ರೆ ಬೆಲೆ ಏರಿಕೆ ಪ್ರಕಾರ ಅಡ್ಜಸ್ಟ್ ಮಾಡಿದ್ರೆ ಈಗ 5% ಗಿಂತ ಕಮ್ಮಿ ಜನ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಂಡಿಯಾದಲ್ಲಿ ಕಮ್ಮಿ ಜನ ತುಂಬಾ ಬಡತನದಲ್ಲಿ ಇದ್ದಾರೆ ಅಂತ ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ. ಇದು ತುಂಬಾ ದೊಡ್ಡ ವಿಷಯ. ಯಾಕೆ ಅಂತಂದ್ರೆ ಬಡವರ ಜೀವನ ಮಟ್ಟದಲ್ಲಿ ತುಂಬಾ ಚೇಂಜಸ್ ಆಗ್ತಿದೆ. ಆದ್ರೆ ಕೆಲವರು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಪವರ್ಟಿ ಲೈನ್ ಕಮ್ಮಿ ಇದೆ, ಅದಕ್ಕೆ ಜಾಸ್ತಿ ಜನ ಕಷ್ಟ ಪಡ್ತಿದ್ರು ಕೂಡ ಆ ಒಂದು ಲಿಸ್ಟ್ ನಲ್ಲಿ ಇಲ್ಲ ಅಂತ ಗೊತ್ತಾಗ್ತಿದೆ. ಬೇರೆ ದೇಶದ ಪವರ್ಟಿ ಲೈನ್ ಪ್ರಕಾರ ನಾವು ನೋಡಿದ್ರೆ ಇನ್ನೂ ಜಾಸ್ತಿ ಜನ ಬಡತನದಲ್ಲಿ ಇರಬಹುದು. ಆದ್ರೂ 2012ರಲ್ಲಿ ಇಂಡಿಯಾ ಫಿಕ್ಸ್ ಮಾಡಿದ ಒಂದು ಪವರ್ಟಿ ಲೈನ್ ಪ್ರಕಾರ ಬಡತನದಲ್ಲಿರುವಂತಹ ಜನ ತುಂಬಾ ಕಮ್ಮಿ ಆಗಿದ್ದಾರೆ. ಈ ಸ್ಟೋರಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಹಳ್ಳಿಗಳಲ್ಲಿ ತುಂಬಾ ಚೇಂಜ್ ಆಗ್ತಿದೆ ಗೊತ್ತಾ. 10 ವರ್ಷದ ಹಿಂದೆ ಹಳ್ಳಿಗಳಲ್ಲಿ ಬಡತನ 25.7% ಇತ್ತು, ಸಿಟಿಗಳಲ್ಲಿ 13.7% ಇತ್ತು. ಆದ್ರೆ ಈಗ ಆ ಗ್ಯಾಪ್ ಕಮ್ಮಿ ಆಗಿದೆ. ಸಿಟಿಗಳಲ್ಲಿ ಬಡತನ 4.09% ಇದ್ರೆ ಹಳ್ಳಿಗಳಲ್ಲಿ 4.86% ಅಷ್ಟೇ ಇದೆ. ಅಂದ್ರೆ ಹಳ್ಳಿಗಳಲ್ಲಿ ಜಾಸ್ತಿ ಜನ ಬಡತನದಿಂದ ಹೊರಗಡೆ ಬರ್ತಿದ್ದಾರೆ ಮತ್ತೆ ಹಳ್ಳಿಗಳ ಲೈಫ್ ಸ್ಟೈಲ್ ಸಿಟಿ ತರನೇ ಆಗ್ತಾ ಇದೆ.
ಇದಕ್ಕೆ ಒಂದು ಕಾರಣ ರಸ್ತೆಗಳ ತರ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗಿರ್ಬೋದು. ರೋಡ್ಸ್ ಹಳ್ಳಿಗಳಿಂದ ಪಕ್ಕದ ಟೌನ್ಸ್ ಅಂದ್ರೆ ಮತ್ತೆ ಸಿಟಿಗಳಿಗೆ ಕನೆಕ್ಟ್ ಆದ್ರೆ ಜನರಿಗೆ ಕೆಲಸಕ್ಕೆ ಹೋಗೋಕೆ, ವಸ್ತುಗಳನ್ನ ತಗೊಳ್ಳೋದಕ್ಕೆ ಮತ್ತೆ ಗವರ್ನಮೆಂಟ್ ಸರ್ವಿಸ್ ಪಡೆಯೋದಕ್ಕೆ ತುಂಬಾನೇ ಈಸಿ ಆಗತ್ತೆ. ಕಳೆದ 10 ವರ್ಷಗಳಲ್ಲಿ ಇಂಡಿಯಾದಲ್ಲಿ ರೋಡ್ ನೆಟ್ವರ್ಕ್ ತುಂಬಾನೇ ಜಾಸ್ತಿ ಆಗಿದೆ. ನ್ಯಾಷನಲ್ ಹೈವೇಸ್ ನ ನಾವು ನೋಡಿದ್ವಿ ಅಂತಂದ್ರೆ 2014 ಮತ್ತೆ 15ರಿಂದ 50% ಜಾಸ್ತಿ ಆಗಿದೆ. ಮತ್ತು 7 ಲಕ್ಷ ಕಿಲೋಮೀಟರ್ ಹಳ್ಳಿ ರೋಡ್ಸ್ ನ PM ಗ್ರಾಮ್ ಸಡಕ್ ಯೋಜನೆಯಿಂದ ಕಟ್ಟಿದ್ದಾರೆ. ಇದರಲ್ಲಿ ಹಳ್ಳಿಯ ಎಕನಾಮಿ ಬೇಗ ಚೇಂಜ್ ಆಗ್ತಿದೆ ಅಂತಾನೂ ನಮ್ಗಿಲ್ಲಿ ಗೊತ್ತಾಗ್ತಿದೆ. ಇನ್ನು ಗವರ್ನಮೆಂಟ್ ಸ್ಕೀಮ್ಸ್ ಅಂದ್ರೆ ಸರ್ಕಾರಿ ಯೋಜನೆಗಳಿಂದನೂ ಕೂಡ ತುಂಬಾ ಹೆಲ್ಪ್ ಆಗಿದೆ. ಫ್ರೀ ಆಗಿ ಫುಡ್ ಗ್ರೇನ್ಸ್ ಅಂದ್ರೆ ಧಾನ್ಯ ಕೊಡೋದಾಗಿರ್ಬೋದು, ಜನಗಳ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಕಳಿಸೋದಾಗಿರ್ಬೋದು, ಮತ್ತೆ ರೈತರಿಗೆ ಅವರ ಆದಾಯ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡೋದಾಗಿರ್ಬೋದು. ಇದರಿಂದ ಹಳ್ಳಿಗಳಲ್ಲಿರುವಂತಹ ಫ್ಯಾಮಿಲೀಸ್ಗೆ ಜಾಸ್ತಿ ದುಡ್ಡು ಸಿಗ್ತಿದೆ. ಮತ್ತೆ ಫುಡ್ಗೆ ಜಾಸ್ತಿ ಖರ್ಚು ಮಾಡ್ತಿದ್ದಂತಹ ಅವಶ್ಯಕತೆನೇ ಇಲ್ಲ ಅಂತ ಗೊತ್ತಾಗ್ತಿದೆ. ಇದರಿಂದ ಅವರು ಬೇರೆ ಬೇರೆ ವಸ್ತುಗಳನ್ನ ತಗೊಳ್ಳೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಮೊದಲೆಲ್ಲ ಅವರು ದಿನನಿತ್ಯ ಜೀವನದ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಆದ್ರೆ ಈಗ ಅದು ಸಾರ್ಟ್ ಔಟ್ ಆಗಿರೋದ್ರಿಂದ ಮುಂದೆ ಲೈಫ್ ಯಾವ ರೀತಿ ನಾವು ಸುಧಾರಿಸ್ಕೊಳ್ಬಹುದು ಅಂತಾನೂ ಕೂಡ ಯೋಚನೆ ಮಾಡ್ತಿದ್ದಾರೆ. ಹಳ್ಳಿ ಇಂಡಿಯಾ ಬೆಟರ್ ಆಯ್ತು ಅಂತಂದ್ರೆ ಜನರ ಒಂದು ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಏನಿರುತ್ತೆ ಅಂದ್ರೆ ಖರ್ಚು ಮಾಡೋ ರೀತಿನೂ ಕೂಡ ಚೇಂಜ್ ಆಗುತ್ತೆ. 10 ವರ್ಷದ ಹಿಂದೆ ಹಳ್ಳಿಗಳಲ್ಲಿ ಜನ ಅರ್ಧದಷ್ಟು ದುಡ್ಡನ್ನ ಬರೀ ಊಟಕ್ಕೆ ಖರ್ಚು ಮಾಡ್ತಿದ್ರು. ಆದ್ರೆ ಈಗ ಅದು ಕಮ್ಮಿಯಾಗಿ ಟಾಯ್ಲೆಟರೀಸ್ ಆಗಿರ್ಬೋದು ಮತ್ತೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಇದಕ್ಕೆ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ. ಇದು ನೋಡೋದಕ್ಕೆ ತುಂಬಾ ಚಿಕ್ಕ ವಿಷಯ ಅಂತ ಅನ್ಸದ್ರೂ ಕೂಡ ತುಂಬಾ ಜನ ಬರೀ ಊಟಕ್ಕೆ ಖರ್ಚು ಮಾಡದೆ ಬೇರೆ ವಿಷಯಗಳಿಗೂ ಕೂಡ ಖರ್ಚು ಮಾಡ್ತಿರೋದು ಒಂದು ದೊಡ್ಡ ನ್ಯೂಸ್ ಅಂತಾನೆ ನಮ್ಗೆ ಗೊತ್ತಾಗ್ತಿದೆ. ಈ ಚೇಂಜಸ್ ಇಂದ ಕೋಟ್ಯಾಂತರ ಜನ ಎಕನಾಮಿಯಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅವರ ಹತ್ರ ಜಾಸ್ತಿ ದುಡ್ಡು ಇಲ್ಲದೆ ಇದ್ರೂ ಕೂಡ ಅವರು ಖರ್ಚು ಮಾಡುವಂತಹ ರೀತಿ ಚೇಂಜ್ ಆಗ್ತಿದೆ. ಆದ್ರೆ ಅದು ಇಂಡಿಯಾದಲ್ಲಿ ತುಂಬಾ ದೊಡ್ಡ ವಿಷಯ ಆಗತ್ತೆ. ಅದಕ್ಕೆ ಹಿಂದೂಸ್ತಾನ್ ಅನ್ಲಿವರ್ ಮತ್ತೆ ಡಾಬರ್ ತರಹದ ಕಂಪನಿಗಳು ಹಳ್ಳಿಗಳಲ್ಲಿ ಅವರ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಇನ್ನು ರೀಸೆಂಟ್ ಟೈಮ್ಸ್ ನಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಸಿಟೀಸ್ ಗಳಿಗಿಂತ ಹಳ್ಳಿ ಕಡೆ ಸ್ಕೇಲ್ಸ್ ಜಾಸ್ತಿ ಆಗಿದೆ ಅಂತ ರಿಪೋರ್ಟ್ಸ್ ಅಲ್ಲೂ ಕೂಡ ಬಂದಿದೆ. ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಗ್ರೋತ್ ಸ್ಟೋರಿ ಬಗ್ಗೆ ಮಾತಾಡಬೇಕಾದ್ರೆ ಈ ವಿಷಯನ ಮರೆಯೋ ಹಾಗೆ ಇಲ್ಲ. ಒಳ್ಳೆ ರೋಡ್ಸ್, ಗವರ್ನಮೆಂಟ್ ಹೆಲ್ಪ್, ಜಾಸ್ತಿ ಆದಾಯದಿಂದ ಕೋಟ್ಯಾಂತರ ಜನ ಬಡತನದಿಂದ ಹೊರಗಡೆ ಬರ್ತಿದ್ದಾರೆ. ಬಡತನ ಅಂದ್ರೆ ಏನು ಅಂತ ನಾವು ಡಿಫೈನ್ ಮಾಡೋದು ಸರಿ ಇರಬಹುದು ಅಥವಾ ತಪ್ಪಿರಬಹುದು. ಆದ್ರೆ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗ್ತಿರೋದು ನಮ್ಗಿಲ್ಲಿ ಕಾಣ್ತಿದೆ. ಹಳ್ಳಿ ಇಂಡಿಯಾ ಸಿಟಿ ಜೊತೆ ಬೆಳೀತಾ ಇರೋದು 10 ವರ್ಷದ ಹಿಂದೆ ಯಾರು ಕೂಡ ಇದನ್ನ ಊಹೆ ಮಾಡಿರೋಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟು ಒಂದು ಚೇಂಜಸ್ ಆಗಿದೆ. ಇದು ಈ ಕತೆ ಹಿಂದೆ ಇರುವಂತಹ ಒಂದು ನಿಜವಾದ ನಂಬರ್ಸ್ ಅಂತ ಹೇಳ್ಬೋದು. ಇದು ಇಂಡಿಯಾದ ಎಕನಾಮಿ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ರೆ ಬೇರೆ ಎಲ್ಲದಕ್ಕೂ ಸಹ ಒಂದು ಮುಖ್ಯ ವಿಷಯ ಆಗತ್ತೆ. ಇವತ್ತಿನ 3ನೇ ಸ್ಟೋರಿಯಲ್ಲಿ ಇಂಡಿಯಾದ ಇನ್ವೆಸ್ಟ್ಮೆಂಟ್ ಸಿನಾರಿಯೋ ಅಂದ್ರೆ ಹೂಡಿಕೆ ಪರಿಸ್ಥಿತಿಯಲ್ಲಿ ಆಗ್ತಿರುವಂತಹ ಒಂದು ಚೇಂಜಸ್ ಬಗ್ಗೆ ಮಾತಾಡೋಣ. ಮಾರ್ಚ್ 2021ರಲ್ಲಿ ಇಂಡಿಯಾದ ರಿಜಿಸ್ಟರ್ಡ್ ಇನ್ವೆಸ್ಟರ್ಸ್ ಅಂದ್ರೆ ಹೂಡಿಕೆರ ಸಂಖ್ಯೆ ಸುಮಾರು 4 ಕೋಟಿ ಇತ್ತು. ಆ ನಂಬರ್ ತಲುಪೋದಕ್ಕೆ ಏನಿಲ್ಲ ಅಂದ್ರೂ 25 ವರ್ಷ ಬೇಕಾಯ್ತು. ಆದ್ರೆ ಆಮೇಲೆ ತುಂಬಾ ಬೇಗ ಜಾಸ್ತಿ ಆಯ್ತು. ಕಳೆದ ಕೆಲವು ವರ್ಷಗಳಿಂದ ಅದು 11 ಕೋಟಿಗೆ ಏರಿಕೆ ಆಗಿದೆ. ಮತ್ತೆ ಈಗ ಹೊಸದಾಗಿ ನಾವು ನೋಡಿದ್ರೆ 1 ಕೋಟಿ ಇನ್ವೆಸ್ಟರ್ಸ್ ಬೇಗ ಜಾಯಿನ್ ಆಗಿದ್ದಾರೆ. ಕೆಲವು ಸಲ 1 ಕೋಟಿ ಇನ್ವೆಸ್ಟರ್ಸ್ ಸೇರ್ಬೇಕು ಅಂತಂದ್ರೆ ಕೇವಲ 5 ತಿಂಗಳು ಮಾತ್ರ ಬೇಕಾಗತ್ತೆ. ಇದು ಬೆಳೆಯೋ ಮಾರ್ಕೆಟ್ಗೆ ಒಂದು ಡ್ರೀಮ್ ತರನೇ ಅಂತಾನೆ ಹೇಳ್ಬೋದು. ಜಾಸ್ತಿ ಜನ ಸ್ಟಾಕ್ಸ್ ಮತ್ತೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕಲಿತಾ ಇದ್ದಾರೆ. ಟ್ರೇಡಿಂಗ್ ಅಕೌಂಟ್ಸ್ ನ ಓಪನ್ ಕೂಡ ಮಾಡ್ತಿದ್ದಾರೆ. ಮತ್ತೆ ದುಡ್ಡು ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಿದೆ. ಆದ್ರೆ ಇಲ್ಲಿ ಚಿಂತೆ ಮಾಡುವಂತ ಒಂದು ವಿಷಯ ಇದೆ. ಇನ್ವೆಸ್ಟರ್ಸ್ ಜಾಸ್ತಿ ಆಗೋ ಟೈಮ್ ನಲ್ಲಿ ಅವ್ರಿಗೆ ಗೈಡ್ ಮಾಡೋದಕ್ಕೆ ಕ್ವಾಲಿಫೈಡ್ ಇರುವಂತ ಜನ ಅಂದ್ರೆ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ RIAS ಕೂಡ ಕಮ್ಮಿ ಆಗ್ತಿದೆ ಅಂತ ಹೇಳ್ಬೋದು. ಇದು ಯಾಕೆ ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ RIAS ಅಂದ್ರೆ ಏನು ಅಂತ ಗೊತ್ತಿರಬೇಕು. ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಅಂತ ಅಂದ್ರೆ ಲೈಸೆನ್ಸ್ ನ ತಗೊಂಡು ಇದರಿಂದ ಇನ್ವೆಸ್ಟರ್ಸ್ಗೆ ದುಡ್ಡು ತಗೊಂಡು ಅಡ್ವೈಸ್ ಕೊಡುವಂತಹ ಒಂದು ಪ್ರೊಫೆಷನಲ್ಸ್ ಅಂತ ಹೇಳ್ಬೋದು. ಲೈಸೆನ್ಸ್ ತಗೊಂಡಿರೋದು ಯಾಕೆ ಅಂತಂದ್ರೆ ಅವರು ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ನ ಕಾಪಾಡೋದಕ್ಕೆ ರೂಲ್ಸ್ ನ ಫಾಲೋ ಮಾಡ್ತಾರೆ ಅಂತ ನೋಡ್ಕೊಳ್ಳೋದಕ್ಕೆ. ಅವರು ದುಡ್ಡಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಫೈನಾನ್ಷಿಯಲಿ ಯಾವ ರೀತಿ ಪ್ಲಾನ್ ಮಾಡಬೇಕು, ಮತ್ತೆ ರಿಸ್ಕ್ ಇಂದ ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅಂತ ಗೈಡ್ ಮಾಡ್ತಾರೆ. ಜಾಸ್ತಿ ಜನ ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡೋಕೆ ಬರ್ತಿದ್ದಾರೆ ಅಂತಂದ್ರೆ ಕ್ವಾಲಿಟಿ ಅಡ್ವೈಸ್ ಕೊಡೋದು ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ರಿಯಾಲಿಟಿ ಏನು ಅಂತಂದ್ರೆ 2021ರಲ್ಲಿ 1334 RIAS ಇದ್ರು. 2024 ಆಗಸ್ಟ್ಗೆ ಅದು 927ಗೆ ಇಳ್ದೋಯ್ತು. ಫ್ಯೂಚರ್ ಮತ್ತೆ ಆಪ್ಷನ್ಸ್ ನಲ್ಲಿ ಟ್ರೇಡಿಂಗ್ ಟಿಪ್ಸ್ ಕೊಡೋರನ್ನ ಬಿಟ್ರೆ ಸರಿಯಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋಕೆ 200 ಅಡ್ವೈಸರ್ಸ್ ಅಷ್ಟೇ ಇರ್ಬೋದು. ಅಂದ್ರೆ 11 ಕೋಟಿ ಇನ್ವೆಸ್ಟರ್ಸ್ಗೆ 200 ಅಡ್ವೈಸರ್ಸ್ ಅಂತಂದ್ರೆ ತುಂಬಾ ಕಮ್ಮಿ ಅಲ್ವಾ? ಇನ್ನು RIA ನಂಬರ್ಸ್ ಕಮ್ಮಿ ಆಗಿರೋದಕ್ಕೆ ಒಂದು ಕಾರಣ ರೀಸೆಂಟ್ ಟೈಮ್ಸ್ ವರೆಗೂ ಕೂಡ ನೋಡಿದ್ವಿ ಅಂತಂದ್ರೆ ಸೆಬಿ ಅದಕ್ಕೆ ಒಂದು ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇಂದ ಮಾಡಿರೋ ಒಂದು ರೂಲ್ಸ್ ತುಂಬಾನೇ ಸ್ಟ್ರಿಕ್ಟ್ ಆಗಿತ್ತು.
ಅದಕ್ಕೆ ತುಂಬಾ ಅಡ್ವೈಸರ್ಸ್ಗೆ ಲೈಸೆನ್ಸ್ ನ ತಗೊಳ್ಳೋದಕ್ಕೂ ಮತ್ತೆ ಮೇಂಟೈನ್ ಮಾಡ್ತಿರೋದಕ್ಕೂ ಸಹ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ರು. RI ಅಂತಂದ್ರೆ ಒಂದು ಜಾಸ್ತಿ ನೆಟ್ವರ್ತ್ ಇರಬೇಕು, ಎಜುಕೇಶನ್ ಕ್ರೈಟೀರಿಯಾ ಏನಿದೆ ಅದನ್ನ ಫಾಲೋ ಮಾಡಬೇಕು, ಮತ್ತೆ ರೂಲ್ಸ್ ನ ಟೈಮ್ ಟು ಟೈಮ್ ಕಾಂಪ್ಲಿಕೇಟೆಡ್ ಆಗಿದೆಯಾ ಅಥವಾ ಈಸಿ ಆಗಿದೆಯಾ ಅಂತ ನೋಡ್ಕೊಳ್ಬೇಕು. ಇನ್ನು ಇನ್ವೆಸ್ಟರ್ ಸೇಫ್ಟಿನ ನೋಡ್ತಿದ್ವಿ ಅಂತಂದ್ರೆ ರೂಲ್ ಸಹ ಸ್ಟ್ರಿಕ್ಟ್ ಆಗಿರೋದು ಒಳ್ಳೆಯದೇ. ಆದ್ರೆ ತುಂಬಾ ಜನ ಜೆನ್ಯೂನ್ ಪ್ರೊಫೆಷನಲ್ಸ್ ಅಡ್ವೈಸರ್ಸ್ ಆಗದೆ ಇರೋದಕ್ಕೂ ಕೂಡ ಆಗ್ಬೋದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸೆಬಿ ಒಂದು ಫ್ರೇಮ್ ವರ್ಕ್ ನಲ್ಲಿ ಕೆಲವು ಚೇಂಜಸ್ ಅನ್ನ ಮಾಡಿದೆ. ಇದರಿಂದ ಕ್ವಾಲಿಫೈಡ್ ಪ್ರೊಫೆಷನಲ್ಸ್ ಯಾರೆಲ್ಲ ಇರ್ತಾರೆ ಅವರು ಅಡ್ವೈಸರ್ಸ್ ಆಗೋದು ತುಂಬಾ ಈಸಿ ಆಗತ್ತೆ. ಆದ್ರೆ ಇನ್ವೆಸ್ಟರ್ಸ್ ಪ್ರೊಟೆಕ್ಷನ್ಸ್ ನ ಮೇನ್ ಪ್ರಯಾರಿಟಿ ಆಗಿ ಇಟ್ಕೊಂಡು ಕೂಡ ಈ ಕೆಲಸವನ್ನ ಮಾಡ್ಬೇಕಾಗತ್ತೆ. ಒಂದು ಮೇನ್ ಚೇಂಜ್ ಅಂತ ಅಂದ್ರೆ ಇದರ ಒಂದು ನೆಟ್ವರ್ತ್ ಬದಲು ಡೆಪಾಸಿಟ್ಸ್ ಎಲ್ಲ ಏನಿರುತ್ತೆ ಅದನ್ನ ಒಂದು ಸಿಸ್ಟಮ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲೆಲ್ಲ ಒಂದು ಫರ್ಮ್ ಆಗಿದ್ರೆ 50 ಲಕ್ಷ ರೂಪಾಯಿ ನೆಟ್ವರ್ಕ್ ಇರ್ಬೇಕಿತ್ತು. ಆಮೇಲೆ ಇಂಡಿವಿಜುವಲ್ ಆಗಿದ್ರು ಅಂತ ಅಂದ್ರೆ 5 ಲಕ್ಷ ಇರ್ಬೇಕಾಗಿತ್ತು. ಈಗ ಸೆಬಿ ಏನ್ ಮಾಡಿದೆ ಗೊತ್ತಾ, 1 ಲಕ್ಷ ಡೆಪಾಸಿಟ್ ನೀವೇನಾದ್ರೂ ಇಟ್ರಿ ಅಂತಂದ್ರೆ 100 ಕ್ಲೈಂಟ್ಸ್ ವರ್ಗೂ ಸಹ ನೀವು ನೋಡ್ಕೊಳ್ಬಹುದು. ಕ್ಲೈಂಟ್ಸ್ ಗಳೇನಾದ್ರೂ ಜಾಸ್ತಿ ಆಯ್ತು ಅಂತ ಅಂದ್ರೆ ಡೆಪಾಸಿಟ್ಸ್ ಜಾಸ್ತಿ ಆಗುತ್ತೆ. ಆದ್ರೆ 10 ಲಕ್ಷಕ್ಕೆ ಈ ಒಂದು ಕ್ಯಾಪ್ ಮಾಡಿದ್ದಾರೆ. ಅದು ಕೂಡ 1000ಕ್ಕಿಂತ ಜಾಸ್ತಿ ಕ್ಲೈಂಟ್ಸ್ ಇರೋಂತ ಒಂದು ಫರ್ಮ್ಗೆ ಮಾತ್ರ. ಇನ್ನೊಂದು ಒಳ್ಳೆ ವಿಷಯ ಅಂತಂದ್ರೆ ಎಜುಕೇಶನಲ್ ರಿಕ್ವೈರ್ಮೆಂಟ್ಸ್ ಅನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಮೊದಲು ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಅಥವಾ ಒಂದು ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಮತ್ತೆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕಿತ್ತು. ಈಗ ಗ್ರಾಜ್ಯುಯೇಟ್ ಡಿಗ್ರಿ ಇದ್ರೆ ಸಾಕು, ಮತ್ತೆ ವರ್ಕ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಕಂಪಲ್ಸರಿ ಇಲ್ಲ. ಇನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್ಸ್ ನಾವು ನೋಡಿದ್ವಿ ಅಂತಂದ್ರೆ ಇದರಿಂದ ಕಂಡಕ್ಟ್ ಮಾಡುವಂತ ಎಲ್ಲಾ ಎಕ್ಸಾಮ್ಸ್ ಕೂಡ ಕ್ಲಿಯರ್ ಮಾಡಬೇಕು. ಆದ್ರೆ ಅವರು ಪ್ರತಿ 3 ವರ್ಷಕ್ಕೆ ಒಂದು ಸಲ ರಿಫ್ರೆಶರ್ ಎಕ್ಸಾಮ್ಸ್ ನ ತಗೊಳ್ಬೇಕಾಗತ್ತೆ. ಇದರಿಂದ ಅಡ್ವೈಸರ್ಸ್ ಅಪ್ ಟು ಡೇಟ್ ಇರಬಹುದು, ಹಾಗೇನೆ ಪೂರ್ತಿ ಎಕ್ಸಾಮ್ಸ್ ತಗೊಳ್ಳೋದಕ್ಕೂ ಸಹ ಅವಶ್ಯಕತೆ ಇರೋದಿಲ್ಲ. ಸೆಬಿ ಹಾಗೇನೆ ಫೀ ಸ್ಟ್ರಕ್ಚರ್ ಅಂದ್ರೆ ಶುಲ್ಕದ ವ್ಯವಸ್ಥೆ ಏನಿದೆ ಅದನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಅಡ್ವೈಸ್ ಕೊಡೋದು ಒಂದು ಕಾಸ್ಟ್ಲಿ ಕೆಲಸ ಅಂತ ಹೇಳ್ಬೋದು, ಅದಕ್ಕೆ ಫೀನ ಕಮ್ಮಿ ಮಾಡಿದ್ದಾರೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಜಾಸ್ತಿ ಇದ್ರೂ ಕೂಡ ಇದು ತೊಂದ್ರೆನೆ, ಅದಕ್ಕೆ ಕರೆಕ್ಟ್ ಆಗಿ ಇರಬೇಕು. ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿಗೆ ಒಂದು ವರ್ಷಕ್ಕೆ 1.25 ಲ್ಯಾಕ್ಸ್ ಇದ್ದಂತಹ ಫೀಸ್ ಈಗ 1.51 ಲ್ಯಾಕ್ಸ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ಅಡ್ವೈಸರ್ಸ್ ಫಿಕ್ಸ್ಡ್ ಫೀ ಚಾರ್ಜ್ ಏನಿರುತ್ತೆ ಇದನ್ನ ಮಾಡಬಹುದು, ಅಥವಾ ಅಡ್ವೈಸ್ ಮಾಡೋಕ್ಕಿಂತ ಮುಂಚೆ ಈ ಅಸೆಟ್ಸ್ ಗಳನ್ನ ಪರ್ಸೆಂಟೇಜ್ ಮೇಲೆ ಚಾರ್ಜ್ ಮಾಡಬಹುದು. ಮತ್ತೆ ಅವರು ಯಾವಾಗ ಬೇಕಾದ್ರೂ ಈ ಮೆಥಡ್ ಅನ್ನ ಚೇಂಜ್ ಮಾಡ್ಕೊಳ್ಬಹುದು. ಇನ್ನೊಂದು ರೂಲ್ಸ್ ಅಲ್ಲೂ ಕೂಡ ಚೇಂಜ್ ಮಾಡಿದೆ. ಅಂದ್ರೆ ಮೊದಲು 150ಕ್ಕಿಂತ ಜಾಸ್ತಿ ಕ್ಲೈಂಟ್ಸ್ ಇದ್ರೆ ಇದಕ್ಕೆ ಸಪರೇಟ್ ಕಂಪನಿ ಶುರು ಮಾಡಬೇಕಿತ್ತು. ಆದ್ರೆ ಈಗ ಒಂದು ಲಿಮಿಟ್ ಇದೆ. 300ಕ್ಕಿಂತ ನೀವು ಕ್ಲೈಂಟ್ಸ್ ನ ಜಾಸ್ತಿ ಮಾಡ್ಕೊಂಡಿದ್ದೀರಾ ಅಥವಾ 3 ಕೋಟಿ ಫೀ ವರೆಗೂ ಕೂಡ ನಿಮಗೆ ಬರ್ತಿದೆ ಅಂತಂದ್ರೆ ಇದರಿಂದ ಒಂದು ಚಿಕ್ಕ ಅಡ್ವೈಸರಿ ಪ್ರಾಕ್ಟೀಸ್ ಬೆಳೆಯೋದಕ್ಕೆ ಜಾಸ್ತಿ ಟೈಮ್ ಸಿಗತ್ತೆ ಅಂತ ಅರ್ಥ. ಈ ಎಲ್ಲಾ ಚೇಂಜಸ್ ಏನಿದೆ ಇದು ಇನ್ವೆಸ್ಟರ್ಸ್ ನ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಅಡ್ವೈಸರ್ಸ್ ಅವರ ಬಿಸ್ನೆಸ್ ಅನ್ನು ಕೂಡ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದೆ. ಡೆಪಾಸಿಟ್ಸ್ ನ ಕಮ್ಮಿ ಮಾಡಿರೋದ್ರಿಂದ ಮತ್ತೆ ಎಜುಕೇಶನ್ ರೂಲ್ಸ್ ನ ಚೇಂಜ್ ಮಾಡಿರೋದ್ರಿಂದ, ಅದರಲ್ಲೂ ಯಂಗ್ ಜನ ಯಾರೆಲ್ಲ ಇರ್ತಾರೆ ಅಂದ್ರೆ ತುಂಬಾ ಯುವಕರು ಯಾರೆಲ್ಲ ಇರ್ತಾರೆ ಅವರು RIAS ಆಗೋದಕ್ಕೆ ಮುಂದೆ ಬರ್ತಿದ್ದಾರೆ. ಇನ್ನು ಫೀ ಸ್ಟ್ರಕ್ಚರ್ ಮತ್ತೆ ಕಾರ್ಪೊರೇಟೈಸೇಷನ್ ನಾವು ನೋಡಿದ್ವಿ ಅಂತಂದ್ರೆ ಲಿಮಿಟ್ ಕೂಡ ಜಾಸ್ತಿ ಮಾಡಿರೋದ್ರಿಂದ ಇದರಲ್ಲಿ ಅಡ್ವೈಸರ್ಸ್ ಏನ್ ಮಾಡ್ತಾರೆ, ಬಿಸ್ನೆಸ್ ನ ಬಿಟ್ಟು ಹೋಗದೆ ಇರೋ ತರ ಇರ್ತಾರೆ. ಸಾಮಾನ್ಯ ಇನ್ವೆಸ್ಟರ್ಸ್ಗೆ ಇದು ಒಂದು ಗುಡ್ ನ್ಯೂಸ್. ಯಾಕೆ ಅಂತಂದ್ರೆ ಜಾಸ್ತಿ ಜನ ಟ್ರೈನ್ಡ್ ಮತ್ತೆ ರೆಗ್ಯುಲೇಟರ್ ಅಡ್ವೈಸರ್ಸ್ ಇರ್ತಾರೆ. ಅದಕ್ಕೆ ಪ್ರೊಫೆಷನಲ್ಸ್ ಮತ್ತೆ ಫೈನಾನ್ಷಿಯಲ್ ಅಡ್ವೈಸರ್ಸ್ ಎಲ್ರಿಗೂ ಕೂಡ ಸಿಗತ್ತೆ. ಇಂಡಿಯಾದಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಇನ್ವೆಸ್ಟರ್ಸ್ ಜಾಸ್ತಿ ಆಗಿದ್ದಾರೆ, ಮತ್ತೆ ಅವ್ರಿಗೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೂ ಸಹ ಇದರಿಂದ ಹೆಲ್ಪ್ ಆಗತ್ತೆ. ಸೊ ಇಂಡಿಯನ್ ಮಾರ್ಕೆಟ್ ನಲ್ಲಿ ಈಗ ಇನ್ವೆಸ್ಟರ್ಸ್ ತುಂಬಾ ಜನ ಬರ್ತಿದ್ದಾರೆ, ಆದ್ರೆ ಲೈಸೆನ್ಸ್ ಇರುವಂತ ಅಡ್ವೈಸರ್ಸ್ ಕಮ್ಮಿ ಆಗಿದ್ರು. ಈಗ ಸೆಬಿ ಅದನ್ನ ನೋಡ್ಕೊಂಡು ಈ ಒಂದು ರೆಗ್ಯುಲೇಟರಿ ಚೇಂಜಸ್ ಏನಿದೆ ಅದನ್ನು ಕೂಡ ಚೇಂಜ್ ಮಾಡಿದೆ. ಈ ರೂಲ್ ಸರಿಯಾಗಿ ವರ್ಕ್ ಆದ್ರೆ ಇಂಡಿಯಾದಲ್ಲಿ ಸ್ಕಿಲ್ಡ್ ಅಡ್ವೈಸರ್ಸ್ ಕೂಡ ಜಾಸ್ತಿ ಆಗ್ಬೋದು. ಅವರು ಇನ್ವೆಸ್ಟರ್ಸ್ಗೆ ಒಂದು ಫೈನಾನ್ಷಿಯಲ್ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೂ ಸಹ ಸಹಾಯ ಮಾಡ್ತಾರೆ. ಇವತ್ತಿನ ಟಿಡ್ಬಿಟ್ಸ್: ಇಂಡಿಯಾದ ಲಾರ್ಜೆಸ್ಟ್ ಹೈಡ್ರೋ ಪವರ್ ಜನರೇಟರ್ NHPC ಲಿಮಿಟೆಡ್, PTC ಇಂಡಿಯಾ ಲಿಮಿಟೆಡ್ ಅನ್ನೋ ಒಂದು ಪವರ್ ಟ್ರೇಡಿಂಗ್ ಫರ್ಮ್ ನಲ್ಲಿ ಅದರ ಒಂದು ಪಬ್ಲಿಕ್ ಸೆಕ್ಟರ್ ಕೋ ಪ್ರೊಮೋಟರ್ಸ್ ಅಂದ್ರೆ NTPC ಲಿಮಿಟೆಡ್ ಅಂತ ಏನ್ ಹೇಳ್ತೀವಿ, ಇದು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ನ 16.2% ಸ್ಟೇಕ್ ನ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಿದೆ. ಪ್ರತಿಯೊಬ್ಬ ಪ್ರಮೋಟರ್ಸ್ ನ PTC ಇಂಡಿಯಾದಲ್ಲಿ 4.05% ನ ಶೇರ್ ತಗೊಂಡಿದ್ದಾರೆ. ಇನ್ನು PTC ಇಂಡಿಯಾ ಶುರು ಆದಾಗಿಂದನೂ ಕೂಡ 320 ಕೋಟಿ ರೂಪಾಯಿ ಡಿವಿಡೆಂಡ್ಸ್ ನ ಕೊಟ್ಟಿದೆ ಗೊತ್ತಾ. ಇಮಾಮಿ ಲಿಮಿಟೆಡ್ ತನ್ನ 20 ವರ್ಷ ಹಳೆ ಮೇಲ್ ಗ್ರೂಮಿಂಗ್ ಬ್ರ್ಯಾಂಡ್ ಅಂದ್ರೆ ಫೇರ್ ಅಂಡ್ ಹ್ಯಾಂಡ್ಸಮ್ ಅಂತ ಏನ್ ಹೇಳ್ತೀವಿ ಇದನ್ನ ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಅಂತ ರೀಬ್ರ್ಯಾಂಡ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ 32,000 ಕೋಟಿ ರೂಪಾಯಿ ಇರುವಂತ ಮೇಲ್ ಗ್ರೂಮಿಂಗ್ ಮಾರ್ಕೆಟ್ ನಲ್ಲಿ ಜಾಸ್ತಿ ಶೇರ್ ತಗೋಬೇಕು ಅಂತ. ಈಗ ಕಂಪನಿ ಕೇವಲ 700 ಕೋಟಿ ಸೆಗ್ಮೆಂಟ್ ಅಲ್ಲಿ ಮಾತ್ರ ಬಿಸ್ನೆಸ್ ಮಾಡ್ತಿದೆ. ಅಲ್ಲಿ ಕ್ರೀಮ್ಸ್ ಮತ್ತೆ ಫೇಸ್ ವಾಶ್ ಕೂಡ ಜಾಸ್ತಿ ಇದೆ. ರೀಬ್ರ್ಯಾಂಡಿಂಗ್ ಇಂದ ಇಮಾಮಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಸಹ ಲಾಂಚ್ ಮಾಡಬಹುದು. ಯಾಕೆ ಅಂತಂದ್ರೆ ಯಂಗ್ ಹುಡುಗರು ದಿನಕ್ಕೆ 5 ಬಾರಿ ಒಂದು ಗ್ರೂಮಿಂಗ್ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಳ್ತಿದ್ದಾರೆ.
ಫುಡ್ ಡೆಲಿವರಿ ಲೀಡರ್ಸ್ ಆದಂತಹ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಅನ್ನೋ ಒಂದು ಕ್ವಿಕ್ ಕಾಮರ್ಸ್ ಸರ್ವಿಸ್ ನ ಬೇರೆ ಆಪ್ ಗಳಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಆದ್ರೆ ಸ್ವಿಗ್ಗಿ ಈ ಒಂದು ಮೇನ್ ಪ್ಲಾಟ್ಫಾರ್ಮ್ ನಲ್ಲೂ ಕೂಡ ಸಿಗತ್ತೆ. ಈಗ ಇನ್ಸ್ಟಾಮಾರ್ಟ್ 76 ಸಿಟೀಸ್ ನಲ್ಲೂ ಕೂಡ ಇದೆ. ಮತ್ತೆ 50,000 ಪ್ರಾಡಕ್ಟ್ಸ್ ಗಳು ಕೂಡ 10 ನಿಮಿಷದಲ್ಲಿ ಡೆಲಿವರಿ ಮಾಡ್ತಿದ್ದಾರೆ. ಇನ್ನು ಸ್ವಿಗ್ಗಿನ MD ಅಂಡ್ ಗ್ರೂಪ್ CEO ಆದಂತಹ ಶ್ರೀಹರ್ಷ ಮೆಜೆಟೆ ಅವರು ಕೂಡ ಹೇಳಿದ ಪ್ರಕಾರ ಈ ಒಂದು 100 ಮಿಲಿಯನ್ ಯೂಸರ್ಸ್ಗೆ ತಲುಪೋ ಅಂತ ಒಂದು ಪ್ರಯತ್ನ ಕೂಡ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಡೇ ಬೈ ಡೇ ತುಂಬಾ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮ್ಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನಾ ಗೌಡ, ಸೈನಿಂಗ್ ಆಫ್.